ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೇಬಿಕಾರ್ನ್ ಸ್ಟಾರ್ಟರ್ ಅಥವಾ ಬೇಬಿಕಾರ್ನ್ ಟಿಕ್ಕಾ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಇದನ್ನ ನಾವು ಸಾಮಾನ್ಯವಾಗಿ ಹೋಟೆಲ್ನಲ್ಲಿ ತಿಂದಿರ್ತೀವಿ, ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗತ್ತೆ. ಒಂದು 2 ಲೋಟದಷ್ಟು ನೀರು. ನಂತರ ಒಂದು 1/4 ಚಮಚದಷ್ಟು ಉಪ್ಪನ್ನ ಕೂಡ ಹಾಕೊಳ್ಬೇಕಾಗತ್ತೆ. ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾವು ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಬೇಬಿಕಾರ್ನ್, ಅದೆಲ್ಲ ಇದರೊಳಗೆ ಹಾಕಿ ಒಂದು 2 ರಿಂದ 3 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಬೇಬಿಕಾರ್ನ್ ಸಾಫ್ಟ್ ಆಗುತ್ತೆ. ಜೊತೆಗೆ ಆ ಸಾಲ್ಟ್ ವಾಟರ್ ಬೇಬಿಕಾರ್ನ್ ಒಳಗೆ ಇನ್ಫ್ಯೂಸ್ ಆಗಿ ರುಚಿ ಕೂಡ ಚೆನ್ನಾಗಾಗುತ್ತೆ. ಸೊ ಈ ರೀತಿಯಾಗಿ ನಾವು ಮಾಡಬೇಕು. ಫಸ್ಟ್ ಪ್ರೊಸೀಜರ್ ಇದನ್ನ ನಾವು ಸ್ಕಿಪ್ ಮಾಡೋಗೆ ಇಲ್ಲ. ಫಸ್ಟ್ ಇದನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ 2 ರಿಂದ 3 ನಿಮಿಷ ಸಾಕು, ತುಂಬ ಜಾಸ್ತಿ ಬೇಡ. ಬೇಬಿಕಾರ್ನ್ ಬೇಗ ಬೇಯೋದ್ರಿಂದ ನೀವೇನಾದ್ರೂ ಜಾಸ್ತಿ ಹೊತ್ತೇನಾದ್ರೂ ಬೇಯಿಸಿದ್ರೆ ಅದು ತುಂಬಾ ಸಾಫ್ಟ್ ಆಗೋಗುತ್ತೆ. ಈಗ 2 ನಿಮಿಷ ಆಗಿದೆ. ಬೇಬಿಕಾರ್ನ್ ಎಲ್ಲ ನೀರಿಂದ ತೆಗೆದು ಒಂದ್ ಕಡೆ ಎತ್ತಿಟ್ಕೊಳ್ಳಿ. ನಂತರ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲಾ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 2 ದೊಡ್ಡ ಚಮಚದಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸೆಟ್ ಕರ್ಡ್ ಇದ್ರೆ ಅದನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೂ ಪರವಾಗಿಲ್ಲ. ಮನೆಯಲ್ಲಿ ಇರುವಂತಹ ಮೊಸರನ್ನ 2 ದೊಡ್ಡ ಚಮಚದಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 9 ರಿಂದ 10 ಬೇಬಿಕಾರ್ನ್ಗೆ ಮಾಡ್ತಾ ಇರೋಂಥ ಒಂದು ಮಸಾಲಾ ಪೇಸ್ಟು. ನಂತರ ಒಂದು 1/4 ಚಮಚದಷ್ಟು ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು 1/2 ಚಮಚದಷ್ಟು ಧನಿಯಾ ಪುಡಿ, ಕೊರಿಯಾಂಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಗರಂ ಮಸಾಲ ಒಂದು 1/2 ಚಮಚದಷ್ಟು. ನಂತರ 1 ಅಥವಾ 1/4 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ ನಿಮ್ಮ ಖಾರದ ಒಂದು ಅಪೇಕ್ಷೆ ಮೇಲೆ ನೀವು ಹಾಕೊಳ್ಬೋದು, ಹೆಚ್ಚು ಕಡಿಮೆ. ಬಟ್ 1/4 ರಿಂದ 1 ಸ್ಪೂನು ಸಾಕಾಗುತ್ತೆ. ನೆಕ್ಸ್ಟ್ 1/2 ಚಮಚದಷ್ಟು ಟಿಕ್ಕಾ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಎಲ್ಲ ಒಂದು ಸೂಪರ್ ಮಾರ್ಕೆಟ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ. ಇದಿಲ್ಲ ಅಂದ್ರೆ ನೀವು ಚಿಕನ್ ಮಸಾಲಾ ಪೌಡರ್ನ ಕೂಡ ಹಾಕೊಳ್ಬಹುದು. 2 ಇಲ್ಲ ಅಂದ್ರೂ ನೀವು ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ನಾವು ಆಲ್ರೆಡಿ ಫಸ್ಟ್ ನಾವು ಬೇಬಿಕಾರ್ನ್ನ ಬೇಯಿಸ್ಕೊಳ್ಬೇಕಾದ್ರೇನೆ ಸ್ವಲ್ಪ ಉಪ್ಪನ್ನ ಹಾಕಿರೋದ್ರಿಂದ ಇಲ್ಲಿ ನಾವು ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ನಂತರ ಒಂದು 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಅಥವಾ 1/4 ಸ್ಪೂನ್ ಅಷ್ಟು ಬೇಸನ್ ಕಡಲೆ ಹಿಟ್ಟನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ. ಬೇಕಿದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು, ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಬಿಕಾರ್ನ್ಗೆ ಇದೆಲ್ಲ ಕೋಟಿಂಗ್ ಮಾಡ್ತೀನಿ. ಎಲ್ಲ ಬೇಬಿಕಾರ್ನ್ಗೂ ಚೆನ್ನಾಗಿ ಕೋಟ್ ಆಗಿರಬೇಕು, ಅಷ್ಟು ಚೆನ್ನಾಗಿ ನೀವು ಕೋಟ್ ಮಾಡ್ಕೊಳ್ಳಿ. ಸ್ಪೂನ್ನ ಸಹಾಯದಿಂದ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಕೈಯಲ್ಲಿ ಏನಾದರೂ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಅದು ಕೋಟ್ ಆಗಿರಬೇಕು. ಇದಾದ ನಂತರ ನಾವು ಇದನ್ನ ಮ್ಯಾರಿನೇಷನ್ಗೆ ಬಿಡಬೇಕಾಗತ್ತೆ. ಅಟ್ಲೀಸ್ಟ್ ಮಿನಿಮಮ್ ಅಂತ ಅಂದರೂ ನಾವು 1 ರಿಂದ 1.5 ಗಂಟೆ ತನಕನಾದರೂ ಇದನ್ನ ನಾವು ಬಿಡಬೇಕಾಗತ್ತೆ. ಚೆನ್ನಾಗಿ ಮಸಾಲ ಎಲ್ಲ ಬೇಬಿಕಾರ್ನ್ ಒಳಗೆ ಹೋಗಬೇಕು, ಇನ್ಫ್ಯೂಸ್ ಆಗಬೇಕು. ಸೊ ಅದರಿಂದ ಮಿನಿಮಮ್ ಅಂದ್ರೂ 1 ಅವರ್ ಆದರೂ ನಾವು ಇದನ್ನ ಔಟ್ಸೈಡ್ ಬಿಡಲೇಬೇಕಾಗತ್ತೆ ಮ್ಯಾರಿನೇಷನ್ಗೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದರೆ 1 ಅವರ್ ನೀವು ಬಿಡಿ ಮಿನಿಮಮ್ ಅಂದರು. ಇಲ್ಲ ನಿಮಗೆ ಟೈಮ್ ಇದೆ, ನೀವೇನಾದ್ರು ಸಂಜೆಗೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಬೆಳಗ್ಗೆನೇ ನೀವು ಇದನ್ನು ಮಾಡಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನಾವು ಎಷ್ಟು ಹೊತ್ತು ನಾವು ಮ್ಯಾರಿನೇಷನ್ಗೆ ಬಿಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಈ ಒಂದು ಟಿಕ್ಕಾ ಅಂತಲೇ ಹೇಳ್ಬೋದು. ಸೊ ಈಗ ಎಲ್ಲ ಫುಲ್ಲು ಚೆನ್ನಾಗಿ ಕೋಟ್ ಆಗಿದೆ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಮ್ಯಾರಿನೇಷನ್ಗೆ ಬಿಡ್ತಾ ಇದ್ದೀನಿ. ನಾನು ಇದನ್ನು ಒಂದು 2 ಅವರ್ಸ್ ತನಕನಾದರೂ ಬಿಡ್ತೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸೊ ನೀವು ಟೈಮ್ ನೋಡ್ಕೊಳ್ಳಿ, ನಿಮ್ಮ ಹತ್ರ ಟೈಮ್ ಇದ್ರೆ ತುಂಬ ಹೊತ್ತು ಬಿಡಿ, ಇಲ್ಲ ಅಂತ ಅಂದರೆ 1 ಅವರ್ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಮಾಡ್ಕೊಳ್ಬೋದು. ಈಗ ಒಂದು 2 ಅವರ್ಸ್ ಆಗಿದೆ. ಈಗ ನಾನು ಇವಾಗ ಗ್ರಿಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ. ಗ್ರಿಲ್ ನಿಮ್ಮ ಹತ್ರ ಏನಾದರೂ ಗ್ರಿಲ್ ಪ್ಯಾನ್ ಇದ್ರೆ ಅದರಲ್ಲೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಹಂಚು, ದೋಸೆ ಹಂಚು, ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ತವಾ ಇದ್ರೂ ಪರವಾಗಿಲ್ಲ. ಸೊ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಇದು.
ಇದನ್ನ ನಾನು ಹಂಚ್ ಮೇಲೆ ಹಾಕೊಳ್ತಾ ಇದ್ದೀನಿ. ನಾನು ಇವತ್ತು ಕಬ್ಬಣದ ಹಂಚ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಓವನ್ ಇದ್ರೆ ನೀವು ಗ್ರಿಲ್ ಮೋಡಲ್ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಗ್ರಿಲ್ ಮೋಡಲ್ಲಿ ಮಾಡೋದಾದ್ರೆ ನೀವು 10 ರಿಂದ 15 ನಿಮಿಷ ಗ್ರಿಲ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಇವನ್ ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಕೂಡ ಮಾಡ್ಕೊಳ್ಬೋದು. ನೀವು ಆದಷ್ಟು ಈ ತರ ಕಬ್ಬಣದ ಹಂಚ್ ಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ನಾನ್ ಸ್ಟಿಕ್ ಪ್ಯಾನ್ಗಿಂತನೂ ಈ ತರ ಕಬ್ಬಣದ ಹಂಚ್ ಮೇಲೆ ಮಾಡಿದ್ರೆ ರುಚಿ ಹೆಚ್ಚು ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಎಲ್ಲಾ ಒಂದು ಬೇಬಿ ಕಾರ್ನ್ ಕೂಡ ಈ ತರ ಹಾಕೊಳ್ತಾ ಇದ್ದೀನಿ. ಒಂದಕ್ಕೊಂದಕ್ಕೆ ಟಚ್ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೊಳ್ಳಿ. ಮತ್ತೆ ಇಮಿಡಿಯೇಟ್ ಆಗಿ ಇದನ್ನ ಟರ್ನ್ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಸೈಡ್ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಸ್ವಲ್ಪ ರೋಸ್ಟ್ ಆದ್ಮೇಲೆ ಈ ತರ ಟರ್ನ್ ಮಾಡ್ಕೊಳ್ಳಿ, ಒಂದ್ರ ನೆಕ್ಸ್ಟ್ ಒಂದು. ಸ್ವಲ್ಪನೇ ಟರ್ನ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಸುತ್ತ ಫುಲ್ಲು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿ ತನಕನೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಸ್ಪ್ಯಾಚುಲಾ ಸಹಾಯದಿಂದ ಈ ಥರ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬೇಬಿಕಾರ್ನ್ ಸ್ಟಾರ್ಟರ್ಗೆ ಏನು ನಿಮಗೆ ತುಂಬ ಟೈಮ್ ತೆಗೆದುಕೊಳ್ಳೋದಿಲ್ಲ. ಏನಂತ ಅಂದರೆ ಮ್ಯಾರಿನೇಷನ್ಗೆ ಅಷ್ಟೇ ನೀವು ಟೈಮ್ ಬಿಡಬೇಕಾಗತ್ತೆ ಅಷ್ಟೇ. ಅದಾದ ನಂತರ ಇದು ಫುಲ್ಲು ಬೇಗ ಆಗೋಗುತ್ತೆ. ನಾನು ಆಗಲೇ ಹೇಳ್ದಾಗೆ ನೀವು ನೆಕ್ಸ್ಟ್ ಡೇಗೆ ಮಾಡ್ಕೊಳ್ಬೇಕು ಅಂದರೂ ಈವನ್ ನೀವು ಹಿಂದಿನ ದಿನ ನೈಟೇನೆ ಎಲ್ಲ ಮಿಕ್ಸ್ ಮಾಡಿ ಈವನ್ ಫ್ರಿಜ್ನಲ್ಲಿ ಕೂಡ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನಾವು ಎಷ್ಟೊತ್ತು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಆಗಿದೆ, ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಔಟ್ಲುಕ್ ಈ ರೀತಿಯಾಗಿರುತ್ತೆ. ಸೊ ಕಲರ್ ಕೂಡ ಅಷ್ಟೇ, ನೀವು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಈ ಥರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಬೇಬಿಕಾರ್ನ್ ಟಿಕ್ಕಾ ಹೇಗೆ ಮಾಡೋದು ಅಂತ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಇರುವಂಥ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.